ಇದು KGF ನಗರಸಭೆ ವ್ಯಾಪ್ತಿಗೆ ಬರುವ 35ನೇ ವಾರ್ಡು ರಾಜೇಶ್ ಕ್ಯಾಂಪಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವ ಆಶ್ರಯ ಲೇಔಟ್ ಕಾಮಗಾರಿಗಳು ನಡೀತಾ ಇರುವ ಸ್ಥಳ ಇದು. ಇಲ್ಲಿ KGF ನಗರಸಭೆಯ ನೂತನ ನ್ಯೂಸೆನ್ಸ್ ಕೂಡ ಅಂತಲೂ ನಾವು ಹೇಳ್ಬೋದು. ಕಾರಣ ನಾವು ಯಾಕೆ ಇದನ್ನು ನೂತನ ನ್ಯೂಸೆನ್ಸು, ಲೇಟೆಸ್ಟ್ ನ್ಯೂಸೆನ್ಸ್ ಅಂತ ಹೇಳ್ತೀವಂದರೆ, ಈಗ ನಾವು ನೋಡ್ತಾ ಇರೋದು ರಾಜೇಶ್ ಕ್ಯಾಂಪು. ಇದು ಹೊಸ ರಸ್ತೆ. ಈ ರಸ್ತೆ ಎಲ್ಲಿಗೆ ಹೋಗುತ್ತೆ ಅಂದರೆ, ಇದು ಒಳಗಡೆ ಹೋದರೆ ನೋಡಿ, ಇವರು ಹೋಗ್ತಾ ಇರೋದು ಬಲಗಡೆ, ಇದು ಎಡಗಡೆ. ಇಲ್ಲಿ ನಾವು ನೇರಾಗಿ ಹೋದರೆ ಹೊಸದಾಗಿ ಈಗ ಅಭಿವೃದ್ಧಿಗೆ ಪ್ರಯತ್ನ ಮಾಡಿ ಕಾಮಗಾರಿ ನಡೀತಾ ಇರುವ ಆಶ್ರಯ ಲೇಔಟು ನಗರಸಭೆ ಕಡೆಯಿಂದ KGF ಶಾಸಕರ ಪ್ರಯತ್ನದಲ್ಲಿ ಸುಮಾರು ಇದು 7 ವರ್ಷ ಹೇಳ್ಬೋದು, ಇಲ್ಲ ಅಥವಾ 8 ವರ್ಷ ಹೇಳ್ಬೋದು. 8 ವರ್ಷಗಳಿಂದ KGF ಶಾಸಕರ ಪ್ರಯತ್ನದೊಂದಿಗೆ ಸುಮಾರು 600ರಿಂದ 700 ಮನೆಗಳು ಕಟ್ಟುವ ಕಾಮಗಾರಿ ನಡೀತಾ ಇರುವ ಸ್ಥಳ ಇದು. ಹೋದ ವಾರ ಅಥವಾ ಒಂದು 4 ದಿವಸಕ್ಕೆ ಮುಂಚೆ ಇಲ್ಲಿ ರಸ್ತೆ ಹಾಕಿದ್ರು, ಹೊಸ ರಸ್ತೆ. ಇದು ಎಂಟ್ರೆನ್ಸ್ ಅಂತ ಹೇಳ್ಬೋದು. ಈ ಎಂಟ್ರೆನ್ಸ್ ನೋಡಿ, ಈ ವಿದ್ಯುತ್ ಕಂಬ, ಈ ಎಲೆಕ್ಟ್ರಿಕ್ ಪೋಲು ಎಲ್ಲಿ ಇದೆ, ತಾರು ಎಲ್ಲಿ ಹಾಕಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡುವ ನಗರಸಭೆ ಅಧಿಕಾರಿಗಳು ಈ ಕಂಬವನ್ನು, ಈ ಕಂಬಿಯನ್ನು ತೆಗೆದು ಈ ಫುಟ್ಪಾತ್ ಪಕ್ಕದಲ್ಲಿ ಇರುವ ಜಾಗದಲ್ಲಿ ಅಳವಡಿಸ್ಬಿಟ್ಟು ಈ ತಾರನ್ನು ಹಾಕಿರ್ಬೋದು. ಇದು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ನಾವು ಹೇಳ್ಬೋದು. ಸುಮಾರು 8 ವರ್ಷಗಳ ಪ್ರಯತ್ನದಿಂದ ನಿರ್ಮಾಣ ಆಗ್ತಾ ಇರುವ ಈ ರಸ್ತೆ ಅಲ್ಲ, ಇದು ಈ ಲೇಔಟು KUDA ಅಪ್ರೂವಲ್ ಆಗಿ ನಗರಸಭೆ ವತಿಯಿಂದ ಸುಮಾರು 600ರಿಂದ 850 ಮನೆಗಳು ಅಂತ ಇದ್ದಾರೆ. ಅದಕ್ಕೆ ಇದು ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಿಂದ ಒಂದು 4 ಮನೆಗಳು ಕಟ್ಟುವಾಗ ದೊಡ್ಡ ಗಾಡಿಗಳು ಈ ರಸ್ತೆಯಲ್ಲಿ ಬರ್ಬೋದು. ಬರುವಾಗ ಈ ಲೆಫ್ಟ್ ಸೈಡಿಂದ ಬರುವ ಗಾಡಿಗಳು ಈ ಕರೆಂಟ್ ಕಂಬ ಟಚ್ ಆಗಲ್ವಾ. ಅದೇ ಥರ ನೋಡಿ, ರೈಟ್ ಸೈಡು ಏನು ರಸ್ತೆ ಹಾಕಿದಾರೋ ಸ್ವಲ್ಪ ಅಗಲವಾಗಿ ಹಾಕಿದ್ದಾರೆ, ಅದೇ ಲೆಫ್ಟ್ ಸೈಡು ಕಡಿಮೆ ಮಾಡಿದ್ದಾರೆ. ಯಾಕಂದರೆ ಈ ವಿದ್ಯುತ್ ಪರಿವರ್ತಕಗಳು ಅಳವಡಿಸುವ ಕಂಬಗಳನ್ನ ಇಲ್ಲಿ ಹಾಕಿದ್ದಾರೆ. ಅದಕ್ಕೋಸ್ಕರ ಒಂದು 3 ಮೀಟರ್ ಅಲ್ಲಿ ಜಾಗವನ್ನು ಬಿಟ್ಟಿದ್ದಾರೆ. ಆ 3 ಮೀಟರ್ ಬಿಟ್ಟು ಪಕ್ಕದಲ್ಲಿ ರಸ್ತೆಯ ಮಾರ್ಜಿನಲ್ಲೇ ಬಂದು ಈ ಕಂಬವನ್ನು ಹಂಗೆ ಬಿಟ್ಟಿದ್ದಾರೆ. ಇದು ಯಾವ ನ್ಯಾಯ? ಇದು ಲೇಔಟಿಂದ ಹೊರಗೆ ಹೋಗುವ ರಸ್ತೆ. ಇಲ್ಲಿ ನೋಡಿ, ಲೆಫ್ಟ್ ಸೈಡು ಎಷ್ಟು ಜಾಗ ಇದೆ. ಈ ಚರಂಡಿ ಹಾಕಿದ್ದಾರೆ, ಚರಂಡಿ ನೇರಾಗಿದೆಯಾ ನೋಡಿ. ಇದನ್ನು ನೇರಾಗಿ ಹೋಗಿ ಮತ್ತೆ ಅಲ್ಲಿ ಲೆಫ್ಟ್ ಕಟ್ಟಾಗಿ ಹೋಗ್ತಾ ಇದೆ. ಸರಿ, ಇದು ಜಾಸ್ತಿ ಹಾಕಿದ್ದಾರೆ, ಅಳತೆ ಜಾಸ್ತಿ ಇದೆ. ಅದೇ ಥರ ಈ ಬಲಗಡೆ ನೋಡಿದ್ರೆ ಅಳತೆ ಕಡಿಮೆ ಇದೆ. ಕೇಳಿದ್ರೆ ಈಗ ಹೇಳ್ಬೋದು, ಆ ಪಕ್ಕದಲ್ಲಿ ಜಮೀನ್ ಮಾಲೀಕರು ಬಿಟ್ಟಿಲ್ಲ, ಈ ಕಡೆ ದೇವಸ್ಥಾನದವರು ಬಿಟ್ಟಿಲ್ಲ ಅಂತ. ಮರಗಳು ಗಿಡಗಳನ್ನ ಉಳಿರೋರು ಈ ಕಂಬಗಳನ್ನ ತೆಗೆದುಕೊಂಡು ಹೋಗಿ ಲೆಫ್ಟ್ ಸೈಡ್ ಹಾಕೋಕ್ಕೆ ಎಷ್ಟು ಹೊತ್ತು ಆಗ್ತಾ ಇತ್ತು. ಸರಿ, ಅದನ್ನು ಬಿಡೋಣ. ಈಗ ನೋಡಿ, ಈ ಏನು ವಿದ್ಯುತ್ ಕಂಬಗಳು ಅಳವಡಿಸಿದಾರೋ ಇದು ಬಂದು ಈ ಚರಂಡಿಗೆ ಪಕ್ಕದಲ್ಲಿ ಇರಬೇಕು. ಚರಂಡಿಗೆ ಇದ್ ಕಡೆ ಇರಬೇಕು ಹೊತ್ತು ಹತ್ತು ಕಡೆ ಇರಬಾರ್ದು. ಆದರೆ ಈ ವಿದ್ಯುತ್ ಕಂಬಗಳನ್ನು ಅಳವಡಿಸುವ, ವಿದ್ಯುತ್ ಪರಿವರ್ತಕಗಳನ್ನು ಅಳವಡಿಸುವ ಈ ಕಂಬ ಇಲ್ಲಿ ಹಾಕಿದ್ದಾರೆ. ನಾಳೆ ವಿದ್ಯುತ್ ಪರಿವರ್ತಕವನ್ನು ಇಲ್ಲಿ ಫಿಕ್ಸ್ ಮಾಡಿದ್ರೆ ಈ ಟ್ರಾನ್ಸ್ಫಾರ್ಮರು, ಮೇನ್ ಶಿಫ್ಟರ್ಸ್ ಎಲ್ಲ ಬಂದು ರೋಡ್ ಮಾರ್ಜಿನ್ಗೆ ಬರುತ್ತೆ. ರೋಡ್ ಮಾರ್ಜಿನ್ಗೆ ಬಂದರೆ ನಾಳೆ ಗಾಡಿಗಳು ಬರುವಾಗ ಅಥವಾ ಶಾಲೆ ಗಾಡಿಗಳು ಬರುವಾಗ, ನಾಳೆ ಅಭಿವೃದ್ಧಿ ಆಗುವಾಗ ಶಾಲೆ ಬಸ್ಸುಗಳು ಬರ್ಬೋದು, ಅಥವಾ ಬಿಲ್ಡಿಂಗ್ ಕಟ್ಟುವಾಗ ದೊಡ್ಡ ಲಗೇಜ್ ಗಾಡಿಗಳು ಬರ್ಬೋದು, ಲೋಡ್ ಗಾಡಿಗಳು ಬರ್ಬೋದು. ನೋಡಿ, ಇದು ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್. ಇದು ಈ ಜಾಗ, ಇದು ಕಂಬಿನಲ್ಲೇ ರಸ್ತೆಗೆ ಬರುತ್ತೆ. ಸರಿ, ಇಲ್ಲಿ ನೋಡಿ ಎಷ್ಟು ಮೀಟ್ರ್ ಒಳಗಡೆ ಈ ಕಂಬ ಇದೆ. ಈ ಕಂಬನ್ನ ತೆಗೆದು ಈ ಮಣ್ಣಿರುವ ಸ್ಥಳದಲ್ಲಿ ಹಾಕ್ಬಿಟ್ಟು ಇದನ್ನ ರೋಡನ್ನು ಹಾಕೋಕ್ಕೆ ಎಷ್ಟು ಹೊತ್ತಾಗ್ತಾ ಇತ್ತು. ಸುಮಾರು 8 ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಜಲ್ಲಿ ಹಾಕಿ 1-2 ತಿಂಗಳು ಬಿಟ್ಟಿದ್ರು, ಈಗ ತಾರು ಹಾಕಿದ್ದಾರೆ. ತಾರು ಹಾಕುವಾಗ ಸರಿಯಾಗಿ ಹಾಕಿದ್ದಾರೆ ನೋಡಿ. KGF ಶಾಸಕರಿಗೆ ಸಾರ್ವಜನಿಕರು ಮನವಿ, ಈ ಸುದ್ದಿಯನ್ನು ನಾವು ಖುದ್ದಾಗಿ ಮಾಡ್ತಾ ಇಲ್ಲ. ದಿನ ಈ ರಸ್ತೆಯಲ್ಲಿ ಪ್ರಯಾಣ ಮಾಡುವ ಸಾರ್ವಜನಿಕರು ನಮ್ಮ ಗಮನಕ್ಕೆ ತರ್ತಾನೆ ಇದ್ರು, ಸರ್ ಇದು ಹಿಂಗಿದೆ, ನೀವು ಯಾಕೆ ಇದನ್ನು ಸುದ್ದಿ ಮಾಡ್ತಾ ಇಲ್ಲ, ನೀವು ಶಾಸಕರು ಪರವಾದಂಥ ಚಾನಲ್ ಅಂತಲೂ ನಮ್ಮನ್ನು ಬೈದಿದ್ದಾರೆ. ನಾನು ಯಾರ ಪರವನೋ ಇಲ್ಲ, ನಾವು ಪದೇ ಹೇಳ್ತೀವಿ, ನಾವು ಅಂಬೇಡ್ಕರ್ ವಾದಿಗಳು, ಸಮಾನತೆವಾದಿಗಳು.
ನಿಜವನ್ನ ನಿಜವಾಗಿ ತೋರಿಸ್ಬೇಕು. ರಕ್ಷಣೆ ಅಂದರೆ ರಕ್ಷಣೆ ಮಾಡಲೇಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಇನ್ನು ಲೇಔಟ್ ಅಪ್ರೂವಲ್ ಆಗಿದೆ, ಲೇಔಟು ಮನೆಗಳು ಅಲಾಟ್ ಆಗಿಲ್ಲ, ಅಷ್ಟರೊಳಗೆ ಈ ನ್ಯೂಸನ್ಸ್ಗಳು ನಡೀತಾ ಇರೋದು ಖಂಡನೆಯಾದಂಥ ವಿಚಾರ. ದಯವಿಟ್ಟು ಶಾಸಕರು ಗಮನ ಹರಿಸ್ಬೇಕಂತ ವಿನಂತಿ.